ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಚಿನ್ನು ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ. ಸೊ ನಾನು ಸಂಜು ಇಬ್ಬರು ಹೋಗ್ತಿದ್ದೀವಿ. ಚಿನ್ನುನ ಕೇಳಿದೆ, ಇವತ್ತು ಕೇಳ್ತೀನಿ ಟೆಸ್ಟ್ ಎಲ್ಲ ಹೇಗೆ ಮಾಡಿದ್ಯಾ ಅಂತ, ಗೊತ್ತಾಗುತ್ತೆ ಹಾಗೆ ಹೇಗೆ ಅಂತ. ಅವ್ನು ಫುಲ್ ಕಾನ್ಫಿಡೆಂಟ್ ಆಗಿದ್ದಾನೆ. ಬಿಡಮ್ಮ, ತುಂಬ ಚೆನ್ನಾಗಿ ಮಾಡಿದ್ದೀನಿ, ನಂಗೆ ಗೊತ್ತಿದೆ, ಮ್ಯಾಮ್ ಗುಡ್ ಹೇಳ್ತಾರೆ ಹಾಗೆ ಹೇಗೆ ಅಂತ. ಸೊ ನೋಡೋಣ ಬನ್ನಿ, ಯಾವ ಥರ ಹೇಗೆ ಮಾಡಿದ್ದಾನೆ ಟೆಸ್ಟು, ಅವ್ರ ಮ್ಯಾಮ್ ಏನು ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಬರೋಣ. ಹಾಗೆ ನಾನು ಅವ್ನು ಹೇಗೆ ಬರೆದಿದ್ದಾನೆ ಅದನ್ನೆಲ್ಲ ನಿಮಗೂ ಸಹ ತೋರಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಬನ್ನಿ ಈಗ ಹೋಗೋಣ ಕ್ಲಾಸ್ಗೆ. ಏನು ಹೇಳ್ತಾರೆ ಏನು ಅಂತ ಗೊತ್ತಾಗುತ್ತೆ. ಹಾಗೆ ಇವಾಗ ಕ್ಲಾಸ್ ಒಳಗಡೆ ಬಂದ್ವಿ. ಹಾಗೆ ನಮಗೆ ಟೈಮ್ ಕೊಟ್ಟಿದ್ದೀವಿ 10 o'clock, ಬಟ್ ನಾವು ಸ್ವಲ್ಪ ಬೇಗನೆ ಬಂದ್ವಿ, 9:30ಗೆ ಬಂದಿದ್ವಿ. ಸೊ ಬೇರೆ ಪೇರೆಂಟ್ಸ್ನ ಅಟೆಂಡ್ ಮಾಡ್ತಿದ್ದಾರೆ. ಸೊ ಈ ಒಂದು ಟೆಸ್ಟ್ ಪೇಪರ್ ಕೊಟ್ಟಿದ್ದಾರೆ. ಚಿನ್ನು ಹೇಗೆ ಮಾಡಿದ್ದಾನೆ, ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ ಅದನ್ನು ನಾನು ಸಂಜು ನೋಡ್ತಿದ್ದೀವಿ. ನಿಮಗೂ ತೋರಿಸ್ತೀನಿ ನೋಡಿ ಚಿನ್ನು ಯಾವ ರೀತಿ ಮಾರ್ಕ್ಸ್ ತೆಗೆದಿದ್ದಾನೆ ಹೇಗೆ ಅಂತ. ತುಂಬ ಖುಷಿ ಆಯಿತು ಟೆಸ್ಟ್ ಪೇಪರೆಲ್ಲ ನೋಡ್ತಿದ್ದಂಗೆ. ಹಾಗೆ ನೀವು ಕೂಡ ನೋಡಿ. ನನ್ನ ಮಗನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟಲ್ಲಿ ತಿಳಿಸಿ, ಓಕೆನಾ? 24 out of 20 ಯಾವುದು ಅಮ್ಮ ಕಲಿಸ್ಕೊಟ್ಟಿರೋದನ್ನೆಲ್ಲ ನೆನೆಸ್ಕೊಟ್ಕೊಂಡಿರಲಿಲ್ಲ. ನಾನು ಅಷ್ಟಕ್ಕೆ ಹೋಗ್ತೀನಿ, ಗುಡ್ಡಾಗಿರ್ಬೇಕು. ಇಲ್ಲಿ ನೋಡು, ಐ ಗೋ ಟು ಬೆಡ್ 7 ಅಂತ ಬರೀಬೇಕು. 9 ಯಾರು ಕೊಡ್ತಾರಲ್ಲ ಅಷ್ಟು. ಡ್ರಾಯಿಂಗ್ ಓಕೆ, ನೋಡಿದ್ರಲ್ವ ಚಿನ್ನು ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಲ್ಲ ಮಾರ್ಕ್ಸ್ ತೆಗೆದಿದ್ದಾನೆ, ಹೇಗೆ ಮಾಡಿದ್ದಾನೆ ಟೆಸ್ಟು ಅಂತ ನಿಮಗೂ ಕೂಡ ಗೊತ್ತಾಯ್ತಲ್ವ. ನನಗಂತೂ ತುಂಬಾ ಖುಷಿ ಆಯಿತು. ಅಪ್ಪ ಅಮ್ಮನಿಗೆ ಪ್ರೌಡ್ ಫೀಲ್ ಬರೋದೇ ಅವ್ರ ಮಕ್ಕಳು ಏನಾದರೂ ತುಂಬ ಚೆನ್ನಾಗಿ ಓದಿದಾಗ ಅಥವಾ ಏನಾದರೂ ಅಚೀವ್ ಮಾಡಿದಾಗ ತುಂಬಾ ಪ್ರೌಡ್ ಫೀಲ್ ಆಗುತ್ತಲ್ವ. ನನಗೂ ತುಂಬಾ ಖುಷಿ ಆಯಿತು. ನಾನಂತೂ ಅವ್ನಿಗೆ ಟೆಸ್ಟ್ ಎಲ್ಲ ಇದ್ದಾಗಂತೂ ಬೇಗ ಕೆಲಸ ಎಲ್ಲ ಮುಗಿಸಿ ಅವನ ಜೊತೆನೇ ಕುತ್ಕೊಂಡು ಅವ್ನಿಗೆ ಓದಿಸಿ ಎಲ್ಲನೂ ಹೇಳ್ಕೊಡ್ತೀನಿ. ಸೊ ತುಂಬಾ ಖುಷಿ ಆಯಿತು. ಆದಷ್ಟು ಅಪ್ಪ ಅಮ್ಮ ಮಕ್ಕಳಿಗೆ ಟೆಸ್ಟ್ ಎಲ್ಲ ಇದ್ದಾಗ ಆದಷ್ಟು ನೀವು ಜೊತೇಲಿ ಕೂತ್ಕೊಂಡು ಹೇಳ್ಕೊಡಿ, ನಿಧಾನಕ್ಕೆ ಹೇಳ್ಕೊಡಿ. ಪಾಪ ತುಂಬ ಚಿಕ್ಕವ್ರು ಇರ್ತಾರಲ್ವ ಮಕ್ಕಳು, ಬೇಗ ಎಲ್ಲನೂ ಅರ್ಥ ಮಾಡ್ಕೊಬಿಡಲ್ಲ. ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡಿ ಹೇಳ್ಕೊಟ್ರೆ ಅವರು ಕೂಡ ಖಂಡಿತ ಚೆನ್ನಾಗಿ ಕಲ್ತ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಮ್ಯಾಮ್ ಕೂಡ ತುಂಬಾ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ, ಇತ್ತೀಚೆಗೆ ತುಂಬಾ ಚೆನ್ನಾಗಿ ಹೇಳಿದ ಮಾತು ಕೇಳ್ತಾನೆ, ಗಲಾಟೆ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ ಅಂತ ಯಾವಾಗಲೂ ಒಂದು ಕಂಪ್ಲೇಂಟ್ ಇದ್ದಿದ್ದು. ತುಂಬ ನಾಟಿ ಬಾಯ್, ತುಂಬ ಮಾತಾಡ್ತಾನೆ, ಕ್ಲಾಸಲ್ಲಿ ತುಂಬ ಮಾತಾಡ್ತಾನೆ ಅಂತಲೇ ಹೇಳ್ತಿದ್ರು. ಸೊ ಈ ಸಲ ಸ್ವಲ್ಪ ಸೈಲೆಂಟಾಗಿದ್ದಾನೆ, ಮೊದಲಿಗಿಂತ ಸ್ವಲ್ಪ ಬೆಟರ್ ಆಗಿದ್ದಾನೆ, ಸೈಲೆಂಟಾಗಿ ಕೂತ್ಕೊಳ್ತಾನೆ, ಬಟ್ ಚೆನ್ನಾಗಿ ಓದ್ತಾನೆ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಚಿನ್ನು ನೋಡಿ ಆಚೆ ಬರ್ತಿದ್ದಂಗೆ ನಾನು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀನಲ್ವ ಪಾಪ, ಸೈಕಲ್ ಕೊಡಿಸ್ನಡಿ, ಇವಾಗ ಹೊಸ ಸೈಕಲ್ ಕೊಡಿಸ್ಬಾ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಸಂಜು ಹೇಳ್ತಿದ್ದಾರೆ, ಇದು ಜಸ್ಟ್ ಟೆಸ್ಟು, ಫೈನಲ್ ಎಕ್ಸಾಮಲ್ಲಿ ಟಾಪ್ 1 ಬಾ, ಅವಾಗ ಆ ಕ್ಷಣನೇ ಕರ್ಕೊಂಡೋಗಿ ಹೊಸ ಸೈಕಲ್, ನೀನು ಕೇಳಿದ ಸೈಕಲ್ನೇ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ನಾವು ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬಂದು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಚಿನ್ನುನ ಸ್ಕೇಟಿಂಗ್ ಕ್ಲಾಸ್ ಕರ್ಕೊಂಡು ಹೋದ್ವಿ. ಇಷ್ಟು ದಿನ ಚಿನ್ನು ಸ್ಕೇಟಿಂಗ್ ಕ್ಲಾಸ್ನ ನೋಡಿಕೊಂಡು ತುಂಬ ಜನ ನಕ್ಕಿರ್ತೀರಲ್ವ, ಅಂತಂದರೆ ಪದೇ ಬೀಳೋದು ಆ ಥರ ಎಲ್ಲ ಮಾಡ್ತಿದ್ದ ಅಲ್ವಾ. ಆದರೆ ಇವತ್ತಿಂದ ಅವನು ಜಸ್ಟ್ 1 ವೀಕ್ ಆಗಿದೆ ಅಷ್ಟೇ. 1 ವೀಕಿಗೆ ಅವನಿಗೆ ಎಷ್ಟು ಚೆನ್ನಾಗಿ ಕಲ್ತಿದ್ದಾನೆ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಗೊತ್ತಾ. ತುಂಬ ಬೆಟರ್ ಆಗಿದ್ದಾನೆ. ಸರ್ ಅಂತೂ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ರು. ತುಂಬ ಚೆನ್ನಾಗಿ ಬೇಗ ಕಲ್ತ್ಕೊಳ್ತಿದ್ದಾನೆ. 3 months ಆದರೆ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಿದ್ರು. ಇವಾಗ ನೋಡಿ ಚಿನ್ನು ಎಷ್ಟು ಚೆನ್ನಾಗಿ ಮಾಡ್ತಾನೆ ಸ್ಕೇಟಿಂಗ್ನ ಅಂತ.
ಸರ್ಕಲ್ ಮಾಡು ಸರ್ಕಲ್. ಪದೇ ಪದೇ ಬ್ರೇಕ್ ಹಿಡಿತಿದ್ದಾನೆ, ಬ್ರೇಕ್ ಹಿಡಿಯಂಗಿಲ್ಲ.
ಹಾಗೆ ಇವತ್ತಿನ ಸ್ಕೇಟಿಂಗ್ ಕ್ಲಾಸ್ ನೋಡಿದ್ರಲ್ವ ಚಿನ್ನು ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅಂತ ಹೇಳಿ. ಇವಾಗ ಸ್ಕೇಟಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ಚಿನ್ನುಗೆ ಏನಾದರೂ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿಕೊಡೋದು ಅಂತ ನೋಡ್ತಿದ್ದೆ. ಹಾಗೆ ಬಟರ್ ಫ್ರೂಟ್ ಇತ್ತು, ಸೊ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡಿಕೊಡೋಣ ಅಂತ ಹೇಳಿ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ ಒಂದು 3 ಬಟರ್ ಫ್ರೂಟ್ನ ತೊಗೊಂಡಿದ್ದೀನಿ. ಬಟರ್ ಫ್ರೂಟ್ ತುಂಬಾ ಒಳ್ಳೆಯದು, ಮಕ್ಳಿಗೂ ತುಂಬ ಒಳ್ಳೆಯದು. ಬಟರ್ ಫ್ರೂಟಿಂದ ಸ್ಯಾಂಡ್ವಿಚ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಟೈಮ್ ನಾನು ಸ್ಯಾಂಡ್ವಿಚ್ ಮಾಡೋದನ್ನು ತೋರಿಸ್ತೀನಿ. ಇವತ್ತು ಮಿಲ್ಕ್ ಶೇಕ್ ಮಾಡೋಣ, ನನಗೂ ಯಾಕೋ ಮಿಲ್ಕ್ ಶೇಕ್ ಕುಡಿಬೇಕು ಅಂತ ಅನ್ನಿಸ್ತಿದೆ. ಸೊ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬಟರ್ ಫ್ರೂಟ್ ಅಂತಂದರೆ ಸೇಮ್ ಬೆಣ್ಣೆ ಹೇಗಿರುತ್ತೋ ಅದೇ ಥರ ಇರುತ್ತೆ. ಅದನ್ನು ಮುಟ್ಟೋದಕ್ಕೂ ಕೂಡ ಅದನ್ನು ನೋಡಿ, ಅದ್ರ ಸೀಡ್ಸ್ ಎಲ್ಲ ಎಷ್ಟು ದಪ್ಪ ಇದೆ ಅಂತ ಹೇಳಿ. ಇವಾಗ ಇದನ್ನು ಫುಲ್ಲು ತಿರುಳನ್ನು ಮಾತ್ರ ತೊಗೊಳ್ಬೇಕು, ಸಿಪ್ಪೆಯಿಂದ ಅದನ್ನು ಬೇರ್ಪಡಿಸ್ಬಿಟ್ಟು ಈಗ ಬರೀ ತಿರುಳನ್ನು ತೊಗೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಬಟರ್ ಫ್ರೂಟ್ ತುಂಬ ಸಪ್ಪೆ ಸಪ್ಪೆ ಥರ ಇರುತ್ತಲ್ವ, ಮಿಲ್ಕ್ ಶೇಕ್ಗೆ ಅಷ್ಟು ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಒಂದು ಮೈಲ್ಡ್ ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ಳೋಣ, ಮೈಲ್ಡ್ ಸ್ವೀಟ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಮೈಲ್ಡಾಗಿದ್ರೇ ಚೆನ್ನಾಗಿರುತ್ತೆ ಇದು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಅಂತ ಹೇಳಿ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ. ಇವಾಗ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಾಯಿಸಿ ಆರಿಸಿರುವಂಥ ತಣ್ಣಗಾಗಿರುವಂಥ ಗಟ್ಟಿ ಹಾಲನ್ನ ಹಾಕ್ಕೊಳ್ತಿದ್ದೀನಿ. ಯಾವುದೇ ರೀತಿ ನೀರು ಮಿಕ್ಸ್ ಮಾಡ್ತಿಲ್ಲ ನಾನು. ಗಟ್ಟಿ ಹಾಲನ್ನ ಕಾಯಿಸಿ ಅದು ತಣ್ಣಗಾಗೋದಕ್ಕೆ ಇಟ್ಟಿದ್ದೆ, ಅದನ್ನು ಇವಾಗ ಹಾಕ್ಕೊಂಡು ಈ ರೀತಿ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮಿಲ್ಕ್ ಶೇಕ್ ಈಗ ರೆಡಿ ಆಗಿದೆ. ಇದಕ್ಕೆ ನೀವು ಬೇಕಿದ್ರೆ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಈಗ ಪ್ಲೇನಾಗಿ ಕೊಡ್ತಿದ್ದೀನಿ, ಯಾಕಂದರೆ ಬೆಳಗ್ಗೆನೇ ಡ್ರೈ ಫ್ರೂಟ್ಸ್ ಎಲ್ಲ ತಿಂದಿರ್ತಾನೆ ಚಿನ್ನು. ಸೊ ಅದರಿಂದಾಗಿ ಮಿಲ್ಕ್ ಶೇಕ್ನ ಹಾಗೆ ಪ್ಲೇನಾಗಿ ಕೊಡ್ತಿದ್ದೀನಿ. ನೀವು ಬೇಕಿದ್ರೆ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದರಿಂದ ಸ್ಯಾಂಡ್ವಿಚ್ ಕೂಡ ಮಾಡ್ಕೊಳ್ಬೋದು. ಸ್ಯಾಂಡ್ವಿಚ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ಬನ್ನಿ ಈಗ ಚಿನ್ನು ಸುಸ್ತಾಗಿ ಕೂತ್ಬಿಟ್ಟಿದ್ದಾನೆ, ಟಯರ್ಡಾಗಿ ಫ್ರೆಶ್ ಅಪ್ ಆಗಿ ಕೂತಿದ್ದಾನೆ. ಹೋಗಿ ಕೊಡೋಣ ಈಗ. ಸ್ಕೇಟಿಂಗ್ ಆಡ್ಕೊಂಡು ಸುಸ್ತಾಗಿ ಬಂದಿದ್ಯಾ? ಸೊ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಕುಡಿ. ಟೇಸ್ಟ್ ಆಗಿದೆ? ಹೌದಾ? ಟೇಸ್ಟ್ ಸೂಪರಪ್ಪ. ಇಷ್ಟ ಆಯ್ತಾ? ಮಿಲ್ಕ್ ಶೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಈಗ ಮಿಲ್ಕ್ ಶೇಕ್ ಕುಡಿದು ಇವತ್ತು ಡಿನ್ನರ್ಗೆ ಅಂತ ಹೇಳಿ ಚಪಾತಿ ಮತ್ತು ಆಲೂ ಪಲ್ಯ ಮಾಡ್ತಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.